ಸರ್ ನೀವೇ ಹೇಳಿದ್ರೆ ಸರ್ ದೆಹಲಿ ಈಗ ಬಂದು ಫುಲ್ ಬಿಸಿ ಫಿಲ್ಮ್ ಇದ್ದೀರಾ, ಖರ್ಗೆ ಭೇಟಿ ಮಾಡಿದ್ದೀರಾ? ನಮ್ಮ ಪಕ್ಷದ ವರಿಷ್ಠರು ಹೈಕಮಾಂಡ್ ಮುಂದಕ್ಕೆ ಏನೇನು ಮಾಡಬೇಕು ಅಂತ ತಿಳಿಸ್ಬೇಕು. ಈ ಮಧ್ಯದಲ್ಲಿ ಕೌನ್ಸಿಲ್ ಚೇರ್ಮನ್ ಸಲೀಂ ಅವ್ರಿಗೆ ನಮ್ಮ ಪಕ್ಷ ಅಭ್ಯರ್ಥಿ ಮಾಡು ಅಂತ ಹೇಳಿದ್ದಾರೆ. ಅಭ್ಯರ್ಥಿ ನಿನ್ನೆ ಕೌನ್ಸಿಲ್ ಚೇರ್ಮನ್ರೆ ಬಂದು ನನ್ನ ಹತ್ರ ಮಾತಾಡಿದ್ರು, ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಭಾಳ ಸಂತೋಷ ಅಂತ ಒಪ್ಕೊಂಡು ರಾಜೀನಾಮೆನೂ ಕೊಟ್ಟು, ರಾಜೀನಾಮೆನೂ ಅಕ್ಸೆಪ್ಟ್ ಆಯಿತು. ನಿಮ್ಮ ಮುಂದೆನೂ ಹೇಳಿದ್ರು. ಅದಾದಮೇಲೆ ಗವರ್ನರ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನಗೆ ಬಲವಂತ ಮಾಡಿದ್ರು ಅಂತ. ತಿರ್ಗಾ ಅವರು ಅಪೋಸಿಷನ್ ಪಾರ್ಟಿಯವರು ಹೇಳಿದ್ದಾರೆ. ಸೊ ಕೆಲವೇನೋ ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಟೈಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ BJPಯವರು. ಗವರ್ನರ್ ಆಫೀಸ್ನ ಮಿಸ್ಯೂಸ್ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ನಾನೋಗಿ ಗವರ್ನರ್ಗೆ ಭೇಟಿ ಮಾಡಿದೆ, ನಾನು ಖಾದರ್ ಅವರು ಭೇಟಿ ಮಾಡಿ ಗವರ್ನರ್ ಹತ್ರ ಹೇಳಿದ್ದೇನೆ. ವಾಲಂಟಿಯರ್ ಕೊಟ್ಟಿದ್ದಾರೆ, ಇಲ್ಲ ಅಂದ್ರೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಕ್ಕೆ ನಮ್ಮವರೆಲ್ಲ ಸೈನ್ ಹಾಕಿ ಕೊಟ್ಟಿದ್ರು. ಬೇಡ ಅಂತ ಹೇಳ್ದ. ಪಾಪ ಅವ್ರು ಭಾಳ ಗೌರವದಿಂದ ಒಪ್ಕೊಂಡವರು, ಅವರೇ ಕರೆದು ಅವರೇ ಟೈಪ್ ಮಾಡಿ ಕೊಟ್ಟಿದ್ರು. ಸೊ ಆಮೇಲೆ ಕೊನೆಗೆ ಅವ್ರದ್ದೇ ಆದಂಥ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಪಾಪ ಐ ಫೀಲ್ ಸಾರಿ ಫಾರ್ ಇಟ್. ಅಷ್ಟು ದೊಡ್ಡ ಹಿರಿಯ ನಾಯಕರಿಗೆ ಅವರು BJPಯವರು ಹ್ಯಾರಾಸ್ ಮಾಡ್ತಾ ಇದ್ದಾರೆ. ನಾನು ಅದನ್ನು ಎಲ್ಲ ಕಂಪ್ಲೀಟ್ ತಿಳಿಸಿದ್ದೇನೆ, ಗವರ್ನರ್ಗೂ ಹೇಳಿದ್ದೇನೆ. ನಿಮ್ಮ ಕಾನೂನು ಚೌಕಟ್ಟಿನಲ್ಲಿ, ಯಾಕಂದರೆ ಹಿಂದೆ ಎಲ್ಲ ಬೇಕಾದಷ್ಟು ಪ್ರೆಸಿಡೆಂಟ್ಗಳಿದೆ, ಅವರೇ ಮಾಡಿದಂಥ ಪ್ರೆಸಿಡೆಂಟ್ಗಳಿದೆ. ಡೆಪ್ಟಿ ಚೇರ್ಮನ್ ಕೊಡಬೇಕು ಅಂತ ಡೆಪ್ಟಿ ಚೇರ್ಮನ್ ಇಲ್ಲದೆ ಹೋದಾಗ ಆಫೀಸ್ಗೆ ಕೊಟ್ಟಿದ್ದಾರೆ. ಇಟ್ ಇಸ್ ನಾಟ್ ವ್ಯಕ್ತಿ ಅಲ್ಲ ಮುಖ್ಯ, ಅಲ್ಲ ಆಫೀಸ್ ಕೊಟ್ಟಿದ್ದಾರೆ. ಅಕ್ಸೆಪ್ಟು ಆಗಿದೆ, ನೋಟಿಫಿಕೇಶನ್ ಆಗಿದೆ. ಅದೆಲ್ಲ ಕಂಪ್ಲೀಟ್ ಲೀಗಲ್ ಪಾಯಿಂಟ್ ಎಲ್ಲ ಹೇಳಿದ್ದೇನೆ. ಅದನ್ನೆಲ್ಲ ನಾನು ಗಮನಕ್ಕೆ ತರಬೇಕಾಯ್ತು. ಸರ್ ನೀವೇ ಹೇಳಿದ್ರೆ ಸರ್ ದೆಹಲಿ ಈಗ ಬಂದು ಫುಲ್ ಬಿಸಿ ಫಿಲ್ಮ್ ಇದ್ದೀರಾ, ಖರ್ಗೆ ಭೇಟಿ ಮಾಡಿದ್ದೀರಾ? ನಮ್ಮ ಪಕ್ಷದ ವರಿಷ್ಠರು ಹೈಕಮಾಂಡ್ ಮುಂದಕ್ಕೆ ಏನೇನು ಮಾಡಬೇಕು ಅಂತ ತಿಳಿಸ್ಬೇಕು. ಈ ಮಧ್ಯದಲ್ಲಿ ಕೌನ್ಸಿಲ್ ಚೇರ್ಮನ್ ಸಲೀಂ ಅವ್ರಿಗೆ ನಮ್ಮ ಪಕ್ಷ ಅಭ್ಯರ್ಥಿ ಮಾಡು ಅಂತ ಹೇಳಿದ್ದಾರೆ. ಅಭ್ಯರ್ಥಿ ನಿನ್ನೆ ಕೌನ್ಸಿಲ್ ಚೇರ್ಮನ್ರೆ ಬಂದು ನನ್ನ ಹತ್ರ ಮಾತಾಡಿದ್ರು, ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಭಾಳ ಸಂತೋಷ ಅಂತ ಒಪ್ಕೊಂಡು ರಾಜೀನಾಮೆನೂ ಕೊಟ್ಟು, ರಾಜೀನಾಮೆನೂ ಅಕ್ಸೆಪ್ಟ್ ಆಯಿತು. ನಿಮ್ಮ ಮುಂದೆನೂ ಹೇಳಿದ್ರು. ಅದಾದಮೇಲೆ ಗವರ್ನರ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನಗೆ ಬಲವಂತ ಮಾಡಿದ್ರು ಅಂತ. ತಿರ್ಗಾ ಅವರು ಅಪೋಸಿಷನ್ ಪಾರ್ಟಿಯವರು ಹೇಳಿದ್ದಾರೆ. ಸೊ ಕೆಲವೇನೋ ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಟೈಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ BJPಯವರು. ಗವರ್ನರ್ ಆಫೀಸ್ನ ಮಿಸ್ಯೂಸ್ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ನಾನೋಗಿ ಗವರ್ನರ್ಗೆ ಭೇಟಿ ಮಾಡಿದೆ, ನಾನು ಖಾದರ್ ಅವರು ಭೇಟಿ ಮಾಡಿ ಗವರ್ನರ್ ಹತ್ರ ಹೇಳಿದ್ದೇನೆ. ವಾಲಂಟಿಯರ್ ಕೊಟ್ಟಿದ್ದಾರೆ, ಇಲ್ಲ ಅಂದ್ರೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಕ್ಕೆ ನಮ್ಮವರೆಲ್ಲ ಸೈನ್ ಹಾಕಿ ಕೊಟ್ಟಿದ್ರು. ಬೇಡ ಅಂತ ಹೇಳ್ದ. ಪಾಪ ಅವ್ರು ಭಾಳ ಗೌರವದಿಂದ ಒಪ್ಕೊಂಡವರು, ಅವರೇ ಕರೆದು ಅವರೇ ಟೈಪ್ ಮಾಡಿ ಕೊಟ್ಟಿದ್ರು. ಸೊ ಆಮೇಲೆ ಕೊನೆಗೆ ಅವ್ರದ್ದೇ ಆದಂಥ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಪಾಪ ಐ ಫೀಲ್ ಸಾರಿ ಫಾರ್ ಇಟ್. ಅಷ್ಟು ದೊಡ್ಡ ಹಿರಿಯ ನಾಯಕರಿಗೆ ಅವರು BJPಯವರು ಹ್ಯಾರಾಸ್ ಮಾಡ್ತಾ ಇದ್ದಾರೆ. ನಾನು ಅದನ್ನು ಎಲ್ಲ ಕಂಪ್ಲೀಟ್ ತಿಳಿಸಿದ್ದೇನೆ, ಗವರ್ನರ್ಗೂ ಹೇಳಿದ್ದೇನೆ. ನಿಮ್ಮ ಕಾನೂನು ಚೌಕಟ್ಟಿನಲ್ಲಿ, ಯಾಕಂದರೆ ಹಿಂದೆ ಎಲ್ಲ ಬೇಕಾದಷ್ಟು ಪ್ರೆಸಿಡೆಂಟ್ಗಳಿದೆ, ಅವರೇ ಮಾಡಿದಂಥ ಪ್ರೆಸಿಡೆಂಟ್ಗಳಿದೆ. ಡೆಪ್ಟಿ ಚೇರ್ಮನ್ ಕೊಡಬೇಕು ಅಂತ ಡೆಪ್ಟಿ ಚೇರ್ಮನ್ ಇಲ್ಲದೆ ಹೋದಾಗ ಆಫೀಸ್ಗೆ ಕೊಟ್ಟಿದ್ದಾರೆ. ಇಟ್ ಇಸ್ ನಾಟ್ ವ್ಯಕ್ತಿ ಅಲ್ಲ ಮುಖ್ಯ, ಅಲ್ಲ ಆಫೀಸ್ ಕೊಟ್ಟಿದ್ದಾರೆ. ಅಕ್ಸೆಪ್ಟು ಆಗಿದೆ, ನೋಟಿಫಿಕೇಶನ್ ಆಗಿದೆ. ಅದೆಲ್ಲ ಕಂಪ್ಲೀಟ್ ಲೀಗಲ್ ಪಾಯಿಂಟ್ ಎಲ್ಲ ಹೇಳಿದ್ದೇನೆ. ಅದನ್ನೆಲ್ಲ ನಾನು ಗಮನಕ್ಕೆ ತರಬೇಕಾಯ್ತು.